ಒಂದು ಮಾವಿನಕಾಯಿ ನೋಡಕ ಏನೇನು ಬಾಟಲ್ ಬಿಡಿದೀನಿ ನೋಡ್ರಿ. ನಮಸ್ಕಾರ ಗೈಸ್, ಗುಡ್ ಮಾರ್ನಿಂಗ್. ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಇವತ್ತೇನೇನಾಗ್ಬೋದು ವಿಡಿಯೋ 8 ಗಂಟೆ ನೋಡ್ರಿ. ನೆನ್ನೆ ವಿಡಿಯೋದಾಗ ನಮ್ಮ ತಮ್ಮನ ಏನಕ್ಕೆ ಬಂದವನೆ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಇವತ್ತು ಹೇಳ್ತೀನಿ ನೋಡ್ರಿ. ನಮ್ಮ ತಮ್ಮ CET ಎಕ್ಸಾಮ್ ಬರಿಬೇಕಾಯ್ತು ಅಂತ ಬಂದ. ನಾನೇ ಕರ್ಕೊಂಡೋಗಿ ಬಿಟ್ಬಿಟ್ಟು ಬನ್ನಿ. ಯಾಕಪ್ಪ ಅಂದ್ರೆ ಬಸ್ಸಾಗ ಮೆಟ್ರೋದಾಗ ಅವ್ನ ವಸ್ತು ಗೊತ್ತಾಗಲ್ಲ ಅಂದ್ಬಿಟ್ಟು ನಾನು ಬೈಕಾಗಿ ಕರ್ಕೊಂಡು ಬಂದಿ. ಯಾಕಪ್ಪ ಅಂದ್ರೆ ಮೆಟ್ರೋದಾಗ ಎಲ್ಲ ಇನ್ನೂ ಓಡಾಡಿಲ್ಲ, ಅದಕ್ಕೆ ಬೈಕಾಗಿ ಕರ್ಕೊಂಡು ಹೋಗ್ಬಿಟ್ಟು ಮೆಟ್ರೋದಾಗ ಹಿಂಗೆ ಹೋಗ್ಬೇಕು ಅಂತ ತೋರಿಸ್ಕೊಟ್ಟೆ. ಹಂಗೆ ನಮ್ಮ ತಮ್ಮನ್ಗೆ ಆಧಾರ್ ಕಾರ್ಡ್ ಒಂದು ತೆಗಿಸ್ಬೇಕಾಯ್ತು ಅಂದ್ಬಿಟ್ಟು ಜೆರಾಕ್ಸ್ ಶಾಪ್ ಬಂದು ಆಧಾರ್ ಕಾರ್ಡ್ ಒಂದು ತೆಗ್ಸಕ್ಕ ಅಂತ ಬಂದಿದ್ರೆ, ಹಂಗೆ ನಮ್ಮ ತಮ್ಮನು ಇಲ್ಲಿ ನೋಡಿ ಇದೇ ಎಕ್ಸಾಮ್ ಸೆಂಟರ್ ಬಿದ್ದಿರೋದು. ಬಂದು ಇಲ್ಲಿ ಕರ್ಕೊಂಬಂದು ಇಲ್ಲಿ ಬಿಟ್ಬಿಟ್ಟು ಮತ್ತೆ ರಿಟರ್ನು ನಾನು ಬಂದಾಕಿನಿ. ಬರೋದಾರ್ಯಾಗ ವಿಧಾನಸೌಧ ನೋಡ್ರಿ ಎಷ್ಟು ಚೆನ್ನಾಗೈತೆ. ನಾನು ಇನ್ನು ಬೆಂಗಳೂರನ್ನ ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು, ಇನ್ನೂ ಜಾಸ್ತಿ ಓಡಾಡಬೇಕು. ನಾನು ಇದನ್ನೆಲ್ಲ ಕಮ್ಮಿ ಓಡಾಡಿರೋದು, ಈ ಕಡೆ ಎಲ್ಲ ಇದೇ ಫಸ್ಟ್ ಟೈಮ್ ಮಾತಾಡ್ತಾನೆ. ಇದು ಫಸ್ಟ್ ಟೈಮ್ ಅಂದರೆ ನಾನು ಅಪ್ಪನ ಜೊತೆಗ ಬೇಜಾನ್ ಸರಿ ಬಂದಿದ್ದೀನಿ, ಆದರೆ ನಾನು ಒಬ್ಬನೇ ಸಿಂಗಲ್ ಆಗ ಬೈಕಾಗ ನಾನು ಒಬ್ಬನೇ ಬಂದಿರೋದು ಇದೇ ಫಸ್ಟ್ ಟೈಮು. ಬೆಂಗಳೂರಾಗ ಇದೊಂದು ತಲೆನೋವು, ನನಗಂತೂ ತಲೆನೋವೇ ಬಂದ್ಬಿಡ್ತು. ಯಾಕಪ್ಪ ಅಂದರೆ ನೋಡ್ರಿ, ಬೆಂಗಳೂರಾಗ ಏನಿಲ್ಲ ಅಂದ್ರೂ ಟ್ರಾಫಿಕ್ ಇದ್ದೇ ಇರ್ತೈತೆ. ಫಸ್ಟ್ ಗ್ಯಾಪ್ ಬರ್ದೆ ಟ್ರಾಫಿಕ್ಕು. ಒಂದು ಸಿಗ್ನಲಿಂದ ಇನ್ನೊಂದು ಸಿಗ್ನಲ್ಕ ನಾವು ದಾಟ್ಕೊಂಬಂದ್ರೆ ಯಾವ ಥರ ಅನಿಸ್ತೈತೆ ಅಂದರೆ ಯುದ್ಧ ಗೆದ್ಕೊಂಬಂದು ಅಷ್ಟೇ ಖುಷಿ ಆಗ್ತೈತೆ. ಯಾಕಂದರೆ ಒಂದೊಂದು ಸಿಗ್ನಲ್ಲು ದಾಟ್ಕೊಂಬರ್ಬೇಕಲ್ಲ. ನೋಡ್ರಿ, ನಾನು ಕೋಲಾರ ನೋಡಿ ಇನ್ನೂ 52 ಕಿಲೋಮೀಟರ್ ಐತೆ. ನಾನು ಹೋಗ್ಬೇಕಾಗಿರೋದು ಕೋಲಾರ್ಕಲ್ಲ PG ಕ. ನೋಡ್ರಿ ಈ ಕಡೆ ಸೈಡಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಇದೆಲ್ಲ ಎಕ್ಸ್ಟೆನ್ಷನ್, ಇದು KR ಎಕ್ಸ್ಟೆನ್ಷನ್. ಸೌಂಡ್ ಹಾಕೊಂಡು ಮತ್ತೆ ಗಾಡಿದಾಗ ಏನೋ ಸೌಂಡ್ ಬರ್ತೈತೆ ಅಂತ ನೋಡ್ಸಕ್ಕಂತ ಹೋದ್ರೆ ನೋಡ್ರಿ ಏನು ಸೌಂಡ್ನ ಕೇಳಿಸ್ಕಡೆ ನೀವೇ. ಜಾಸ್ತಿ ಲೇಟ್ ಬಂದಿದ್ಕ ನಾನು ಗಾಡಿ ಎತ್ಕೊಂಡು ವಾಪಸ್ ಬಂದಾಕಿದ್ದೀನಿ. PG ದಕ್ಕ ನಮ್ಮ ನಾನಿಗಾನು ಬಂದವನೇ ಅಪರೂಪಕ್ಕ. ಅವನನ್ನೆಲ್ಲ ನೀಟಾಗಿ ಮಾತಾಡ್ಸ್ಕೊಂಡು ಅವನಿಗೋಸ್ಕರ ಮಾವಿನಕಾಯಿ ತಂದವನಂತೆ. ಎಲ್ಲಿಂದ ಅಂತ ಕೇಳಿದರೆ ದೇಪ್ಕೊಂಬಂದವನೇ. ಏನೋ ಅವ್ರ ಮರದಾಗಿಂದನೂ ಅನ್ಕೊಂಡೇ ಇದ್ದೀನಿ ನಾನಂತೂ. ನೋಡ್ರಿ ಮಾವಿನಕಾಯಿ ಮಾತ್ರ ಸೂಪರ್ ಆಗಿತ್ತು ಟೇಸ್ಟು. ಬಟ್ಟೆ ಸ್ವಲ್ಪ ಒಣಗಬೇಕಾಯ್ತು ಅಂತ ಟೆರೆಸ್ ಕರ್ಕೊಂಡೋಗಿ ಸ್ವಲ್ಪ ಬಟ್ಟೆ ಹೊರ್ಗಾಕೊಂಡು ನೋಡಿ ಬೆಂಗಳೂರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬೇರೆ ಬಿಲ್ಡಿಂಗ್ಗಳೇ ಕಾಣಿಸ್ತವೆ. ನಮ್ಮ ನಾನೀಗನೂ ಚಾಲೆಂಜ್ ಹಾಕಿದ್ನು, ನೋಡೋ ಕೈಯಾಗೆ ನೀನು ಇದನ್ನ ಮಾವಿನಕಾಯಿನ ಹೊಡಿಬೇಕು, ಎಷ್ಟು ಏಟನ್ನ ಹೊಡಿಬೋದು ಅಂತ ಹೇಳಿದ್ನು. ನಾನು ಜೋಶಾಗ ಸರಿ ಹೊಡಿತೀನಿ ಅಂತ ಹೇಳಿದಕ್ಕೆ ನನ್ನ ರಿಯಾಕ್ಷನ್ಸು ಸೇಮ್ ಇದೇ ಥರ ಇತ್ತು. ನಜ್ಜಿ ಆತನೇ ಇಲ್ಲ. ಸೈಡಾಗ ಹಂಗೆ ಒಂದು ಲೈಕ್ ಫಾಲೋ ಹಾಕೊಂಡ್ರೆ ವ್ಯೂಸು ಚೆನ್ನಾಗಿ ಓದ್ತೈತೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ನಾನು ಸುಮ್ಮನೆ ಬಿಡಲ್ಲ. ಎಷ್ಟೇಟ್ ಹಾಕಿ ಫುಲ್ಲು ಹೊಡೆದು ಬಿಸಾಕಿದ್ನಿ. ಒಂದೇಟಕ್ಕೆ ಲಾಸ್ಟ್ ಡೇಟಾಗ 3 ಪೀಸ್ ಮಾಡಾಕಿನಿ ಲಾಸ್ಟ್ಕ. ಏನೋ ಮಾಡಿ ನಾವು ಕೈ ಹಿಡ್ದಿದ್ದ ಬಿಡಲ್ಲ. ಹೆಂಗೋ ಚಾಲೆಂಜ್ನ ಫೈನಲ್ ಮಾಡಿಬಿಟ್ಟೆ. ನಮ್ಮ ನಾನೀಗ ನಾವು ಚೆನ್ನಾಗಿ ಉಪ್ಪು ಖಾರ ಹಾಕೊಂಡು ತಿಂತಾವನೆ ನೋಡ್ರಿ. ಚೆನ್ನಾಗಿ ಉಪ್ಪು ಖಾರ ಹಾಕೊಂಡು ಈ ಥರ ಜಜ್ಜ್ ಕುಟ್ಕೊಂಡು ತಿಂದರೆ ಸೂಪರ್ ಆಗಿರ್ತದೆ. ನೋಡಿ ಕೆಳಗಡೆ ಕುತ್ಕೊಂಡ್ಬಿಟ್ಟು ನಾನೀಗಾನು ನಮ್ಮ ತಮ್ಮನ ಫೋನ್ ಹಾಕಿದ್ನು, ಮೆಟ್ರೋಕ್ಕೆ ಎಕ್ಕಿದ್ನಿ ಅಂತ ಹಿಂಗಂತ ಹೇಳ್ಕೊಟ್ಟಿದ್ನಿ. ಎಕ್ಕಿ ಬತ್ತಾವನೆ. ಹಂಗೆ ಅವ್ನ್ಕ ಕರ್ಕೊಂಬರಬೇಕಾಯ್ತು ಅಂತ ಗಾಡಿ ಎತ್ಕೊಂಡು ಶಿಸ್ತಾಗಿ ಬಂದಾಕಿದ್ನಿ ಮೆಟ್ರೋ ಸ್ಟೇಷನ್ಕ. ಬಂದು ಅವನನ್ನು ಕರ್ಕೊಂಬಂದೆ ಊರು ಕಳಿಸಿ ಇವತ್ತು ದಿನ ಮುಗಿಸ್ತಾ ಇದ್ದೀನಿ. ನಾಳೆ ಸಿಕ್ಕನ